ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ರೇವಣ್ಣ ಅವರಿಗೆ ಜೈಲೇ ಮುಂದುವರಿಯುತ್ತಾ ಅಥವಾ ಬೇಲ್ ಸಿಗುತ್ತಾ? ಸದ್ಯ ರೇವಣ್ಣ ಅವರಿಗೆ ಡವಡವ ಶುರುವಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಗುವಂತಹ ವಿಶ್ವಾಸ ಕೂಡ ಅವರಿಗಿದೆ. ತೀರ್ಪೇನ್ ಬರುತ್ತೆ ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನ್ಯಾಯಾಧೀಶರು ಕೊಡಲಿದ್ದಾರೆ. ಎಸ್ಐಟಿ ಪರವಾಗಿ ಇಬ್ಬರು ವಕೀಲರು ವಾದವನ್ನ ಮಾಡಿದ್ರು. ಯಾವ ಕಾರಣಕ್ಕಾಗಿ ಅವರಿಗೆ ಬೇಲನ್ನ ಕೊಡಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇನ್ನು ರೇವಣ್ಣ ಅವರ ಪರವಾಗಿ ಅವರ ವಕೀಲರು ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಹಲವಾರು ವಿಚಾರಗಳನ್ನ ಕೂಡ ಅವರು ಗಮನಕ್ಕೆ ತರೋ ಮೂಲಕವಾಗಿ ನನ್ನ ಕಕ್ಷಿದಾರನಿಗೆ ಜಾಮೀನನ್ನ ಕೊಡಬೇಕು ಅಂತ ವಾದವನ್ನ ಮಂಡಿಸಿದ್ರು. ಎರಡೂ ವಾದಗಳನ್ನ ಆಲಿಸಿದಂತಹ ನ್ಯಾಯಾಲಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ತೀರ್ಪನ್ನ ಕೊಡುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗಾಗಲೇ 5:20 ಸೊ ಜಡ್ಜ್ಮೆಂಟ್ ಬರೋದು ಬಹುಶಃ ಇನ್ನು ತಡವಾದ್ರೆ ಆಗ ಇವತ್ತು ಅವರು ಜೈಲಿನಿಂದ ಹೊರಗೆ ಬರೋದು ಕೂಡ ತಡವಾಗಬಹುದು ಅಥವಾ ಇವತ್ತು ಬರ್ದೇನೂ ಇರಬಹುದಾದ ಸಾಧ್ಯತೆ ಇರುತ್ತಲ್ಲ. ದಿವ್ಯಾ, ಈ ಪ್ರಕರಣದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಅವರ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿದ್ದಾರೆ. 4 ಗಂಟೆಗೆ ಇಬ್ಬರ ಅಂದ್ರೆ ವಾದ ಪ್ರತಿವಾದ ಮುಗಿದ ಬಳಿಕ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜಡ್ಜ್ಮೆಂಟ್ನ ಆದೇಶ ಹೊರಬರಬಹುದು. ಹೀಗಾಗಿ ಅಂದ್ರೆ ಈಗಾಗಲೇ 5 ಗಂಟೆ ಕಳೆದಿದೆ. ಅದ್ರ ಜೊತೆಗೆ ಈಗ ಜಾಮೀನೇನಾರು ಇನ್ ಕೇಸ್ ಸಿಕ್ಕಂತಹ ಸಂದರ್ಭದಲ್ಲಿ ಈ ಷರತ್ತುಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಅದು ಗೌರ್ನಮೆಂಟ್ ಶ್ಯೂರಿಟಿ ಇರ್ಬೋದು, ಅಥವಾ ಯಾವುದಾದ್ರೂ ಆಸ್ತಿಯ ಶ್ಯೂರಿಟಿ ಇರ್ಬೋದು, ಅಥವಾ ನಗದು ಶ್ಯೂರಿಟಿ, ಈ ರೀತಿಯಾಗಿ ಯಾವುದಾದ್ರೂ ಶ್ಯೂರಿಟಿಗಳನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಇದನ್ನು ಫುಲ್ಫಿಲ್ ಮಾಡಿ ಆ ಬಳಿಕ ಜಾಮೀನಿನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಆ ಬಳಿಕ ಕೋರ್ಟ್ಗೆ ಅಂದರೆ ಪರಪ್ಪನಗ್ರಹಾರ ಜೈಲ್ಗೆ ಅಮೀನ ಬರಬೇಕಾಗುತ್ತೆ. ಹೀಗಾಗಿ ಇದೊಂದಿಷ್ಟು ತಡ ಹಿಡಿಯಬಹುದು ಪ್ರೊಸೀಜರ್ ಅನ್ನೋ ಒಂದಷ್ಟು ಅನುಮಾನಗಳು ಕಾಡ್ತಿದ್ದಾವೆ. ಹೀಗಾಗಿ ಬಹುಶಃ ಇವತ್ತು ಜೈಲಿಂದ ರಿಲೀಸ್ ಆಗ್ತಾರಾ ಅಥವಾ ನಾಳೆ ಆಗ್ತಾರಾ ಗೊತ್ತಿಲ್ಲ. ಆದರೆ ಇವರು ಷರತ್ತುಗಳನ್ನು ಯಾವ ಮಟ್ಟಿಗೆ ಪೂರೈಸ್ತಾರೆ, ಎಷ್ಟು ಬೇಗ ಪೂರೈಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ರೇವಣ್ಣ ಅವರು ಇವತ್ತು ಬರ್ತಾರಾ ಅಥವಾ ನಾಳೆ ರಿಲೀಸ್ ಆಗ್ತಾರಾ ಅನ್ನೋದು ನಿರ್ಧಾರವಾಗುತ್ತೆ. ಆದರೆ ಇದೆಲ್ಲದಕ್ಕೂ ಮೊದಲು ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಬೇಕು. ಅದು ಜಾಮೀನು ಸಿಕ್ಕಾಗಷ್ಟೇ ಈ ರೀತಿಯ ಎಲ್ಲ ಪ್ರೊಸೀಜರ್ಗಳು ನಡೆಯೋದು. ಇನ್ ಕೇಸ್ ಜಾಮೀನು ಸಿಗದೇ ಇದ್ದಂತಹ ಪಕ್ಷದಲ್ಲಿ, ಜಾಮೀನು ಸಿಕ್ಕಲೇ ಇಲ್ಲ ಅಂದಂತಹ ಪಕ್ಷದಲ್ಲಿ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಹೈಕೋರ್ಟ್ನ ಕದವನ್ನು ತಟ್ಟಬೇಕಾಗುತ್ತೆ. ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಅರ್ಜಿಯನ್ನು ಹಾಕೊಳ್ಬೇಕಾಗುತ್ತೆ. ರೇವಣ್ಣ ಪರ ವಕೀಲರು ಅರ್ಜಿಯನ್ನು ಹಾಕೊಂಡಂತಹ ಬಳಿಕ ಮತ್ತೆ ಹೈಕೋರ್ಟ್ನಲ್ಲಿ ಇದೇ ರೀತಿಯಾದಂತಹ ವಾದ ಪ್ರತಿವಾದಗಳು ನಡೆದು ಆ ಬಳಿಕ ಅಲ್ಲೂ ಕೂಡ ಈ ರೀತಿಯಾದಂತಹ ಆದೇಶ ಏನಿದೆ ಅಲ್ಲಿ ಹೊರಬರಬಹುದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.